श्रीगुरुभ्यो नमः हरि ओम। यतो जन्माद्यस्य श्रुतिसुनयमानैकविषयात् तन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वं प्रकटमिह वेत्तुं सुमनसो मुकुन्दं ध्यायामा वहतभागं तं स्वमहसा सर्वविघ्नः प्रशमनं सर्वसिद्धिकरं परं सर्वजीवप्रणेतारम् वन्दे जयतं हरिं करोतु मम कल्याणं हरिर्हयं कापितः गुरुश्च मध्वनामा मे वरदोऽस्तु निरन्तरं वाणिते करवण्यम्बचरणो हृदि सर्वदा मद्वाक्यसरणीर्भूयात् श्रीमदाचार्यभावगान् समाश्रयेत् गुरुं भक्त्या महाविश्वासपूर्वकं निक्षेपे सर्वभारांश्च गुरो ಶ್ರೀಪಾದಪಂಕಜೇ. ಮಹಾಜ್ಞಾನಿಗಳಾಗಿರುವಂತಹ ಶ್ರೀಪಾದರಾಜರು ಮಧ್ವನಾಮದಲ್ಲಿ ಭೀಮಸೇನ ದೇವರ ವರ್ಣನೆಯನ್ನ ಮಾಡ್ತಾ ಇದ್ದಾರೆ. ಯಾವಾಗ ಅಶ್ವತ್ಥಾಮಾಚಾರ್ಯರು ಹತರಾಗಿದ್ದಾರೆ, ಅಶ್ವತ್ಥಾಮ ಹತಃ ಅಂತ ಹೇಳಿ, ಸತ್ತಿರೋದು ಆನೆ, ಧರ್ಮರಾಯನ ಕೈಯಲ್ಲಿ ಭಗವಂತ ಆ ರೀತಿ ನಾಟಕವನ್ನ ಮಾಡಿಸಿದ್ದಾನೆ. ಯಾವಾಗ ತನ್ನ ಪ್ರೀತಿಪಾತ್ರರಾಗಿರುವಂತಹ ಒಳ್ಳೆಯ ವೀರರಾಗಿರುವಂತಹ ಅಶ್ವತ್ಥಾಮಾಚಾರ್ಯರು ಪ್ರಾಣವನ್ನ ಬಿಟ್ಟಿದ್ದಾರೆ ಅಂತ ಯಾವಾಗ ಗೊತ್ತಾಯ್ತೋ ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರು ಏನ್ ಮಾಡ್ತಾ ಇದ್ದಾರೆ, ಮನಸ್ಸಿನಲ್ಲೇ ಅನ್ಕೊಂಡಂತೆ ಏನಾದ್ರೂ ಮಾಡಿ ತನ್ನ ತಂದೆಯ ಮರಣದ ವಾರ್ತೆಯನ್ನ ಕೇಳಿ ಅಶ್ವತ್ಥಾಮ ಅವನಿಗೆ ಕೋಪ ಬಂದ್ಬಿಟ್ಟಿದೆ. ಆ ಸಂದರ್ಭದಲ್ಲಿ ಅವನೇನು ಮಾಡ್ತಾ ಇದ್ದಾನೆ, ಅಶ್ವತ್ಥಾಮ ಅನ್ನುವಂಥ ಆನೆ ಸತ್ತಿದೆ ಅಂತ ಹೇಳಿರುವಂಥದ್ದು. ಆದ್ರೆ ಆ ಸಂದರ್ಭದಲ್ಲಿ ಶಂಕನಾದವನ್ನ ಮಾಡಿ ದ್ರೋಣಾಚಾರ್ಯರಿಗೆ ಕಿವಿ ಕೇಳಿಸಬೇಕು, ತನ್ನ ಮಗನೇ ಸತ್ತಿದ್ದಾನೆ ಅನ್ನೋ ಹಾಗೆ ಕೇಳಿಸೋ ಹಾಗೆ ವ್ಯವಸ್ಥೆಯನ್ನ ಭಗವಂತ ಮಾಡಿಸಿದ್ದಾನೆ. ಕಪಟ ನಾಟಕ ಸೂತ್ರಾಧಾರ ಎಲ್ಲವನ್ನ ಮಾಡಿಸ್ತಾ ಇದ್ದಾನೆ. ಆ ಸಂದರ್ಭದಲ್ಲಿ ಅಶ್ವತ್ಥಾಮಾಚಾರ್ಯರಿಗೆ ಸಿಟ್ಟು ಬಂದಿದೆ. ತನ್ನ ತಂದೆಯನ್ನ ಈ ರೀತಿಯಾಗಿ ಮೋಸದಿಂದ ಕೊಂದಿದ್ದಾರೆ ಅಂತ ಹೇಳಿ ಕೋಪದಿಂದ ಏನ್ ಮಾಡಿದ್ದಾರೆ, ಗುರುಸುತನು ಸಂಗರದಿ ನಾರಾಯಣಾಸ್ತ್ರವನು ಉರವಣಿಸಿ ಬಿಡಲು ಶಸ್ತ್ರವ ಬಿಸುಟರು ಹರಿಯ ಕೃಪೆಯ ಪಡೆದಿರ್ತ ಭೀಮ ಹುಂಕಾರದಿಂ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ. ವಾಯುದೇವರ ಶಕ್ತಿ ಸಾಮರ್ಥ್ಯವನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಯಾವಾಗ ಅಶ್ವತ್ಥಾಮಾಚಾರ್ಯರು ಕೋಪದಿಂದ ತನ್ನ ತಂದೆಯನ್ನ ಕೊಂದಿರುವಂತಹ ಆ ಸಿಟ್ಟಿಗೋಸ್ಕರವಾಗಿ ನಾರಾಯಣಾಸ್ತ್ರವನ್ನ ಬಿಟ್ಟಿದ್ದಾರೆ. ಅದು ಅತ್ಯಮೋಘವಾಗಿರುವಂತಹ ಅಸ್ತ್ರ. ಆ ಎದುರು ನಿಂತಹ ಭೀಮನೂ ಅವಧ್ಯ. ಅಸ್ತ್ರದ ಅಮೋಘತ್ವವೂ ಅನಿವಾರ್ಯ. ಮತ್ತೆ ಏನ್ ಮಾಡ್ಬೇಕ್ರಿ ಈಗ? ಆ ಸಂದರ್ಭದಲ್ಲಿ ಒಂದೇ ಮಾತು ಹೇಳ್ತಾರೆ, ಎಲ್ಲರೂ ತಮ್ಮ ಶಸ್ತ್ರಾಸ್ತ್ರಗಳನ್ನ ಕೆಳಗಿಟ್ಟು ನಮಸ್ಕಾರ ಮಾಡ್ರಿ ಅಂತ ಭಗವಂತ ಹೇಳ್ತಾನೆ. ನಿರಾಯುಧರಾಗಿ ರಥದಿಂದ ಕೆಳಗಿಳಿದು ಅಸ್ತ್ರ ಪರಿತ್ಯಾಗ ಮಾಡಿ ಎಲ್ರೂ ನಿಂತ್ಕೊಳ್ರಿ, ಕೈ ಮುಗಿರಿ ಆ ನಾರಾಯಣ ಅಸ್ತ್ರಕ್ಕೆ ಅಂತ ಭಗವಂತ ಹೇಳಿದಾಗ ಭೀಮಸೇನ್ ದೇವರಂದ್ರು ಒಳಗಡೆ ಶಾಸ್ತ್ರದ ರಹಸ್ಯವನ್ನ ಹೇಳ್ತಾರೆ. ಈಗೇನ್ ಬಂದಿದೆ ಅಲ್ಲ ನಾರಾಯಣ ಅಸ್ತ್ರ, ಅದಕ್ಕೆ ಅಭಿಮಾನಿ ದೇವತೆ ವಾಯುದೇವರು. ಸ್ವಯಂ ಶ್ರೀಹರಿಯೇ ಅದರಲ್ಲಿರುವಂತಹ ದೇವತೆ. ಅದರಿಂದ ತನ್ನ ಅಭಿಮಾನಿಯಾದ ವಾಯುವಿನ ದ್ವಿತೀಯ ಅವತಾರರಾಗಿರುವಂಥವರು ಭೀಮಸೇನ್ ದೇವರು. ಆ ಅಸ್ತ್ರ ಹೇಗೆ ಸುಡ್ಲಿಕ್ಕೆ ಸಾಧ್ಯ ರೀ ಅವರಿಗೆ? ಅಗ್ನಿಯನ್ನ ವಿಶೇಷವಾಗಿ ರಕ್ಷಣೆ ಮಾಡೋದೇ ವಾಯುದೇವರು. ಅಗ್ನಿಗೆ ವಾಯು ಇಲ್ಲ ಅಂದ್ರೆ ಸುಡೋದಿಲ್ಲ. ನಾನು ಮೊನ್ನೆನೇ ಹೇಳಿದ್ದೀನಿ, ಅನಂತ ಅಮೋಘವಾದ ಶಕ್ತಿ ಉಳ್ಳಂತಹ ಆ ಅಸ್ತ್ರ ಏನೂ ಮಾಡಲಿಲ್ಲ ಭೀಮಸೇನ್ ದೇವರಿಗೆ. ಅದಕ್ಕೆ ಅವ್ರು ಹೇಳ್ತಾರೆ ಶ್ಲೋಕದಲ್ಲಿ, ಉರವಣಿಸಿ ಇನ್ನೇನು ಬಂದು ತಿಂದು ಹಾಕ್ಬಿಡ್ತಾರೆ ಎಲ್ಲರನ್ನೂ ಅನ್ನೋ ಸಮಯದಲ್ಲಿ ಹರಿಯ ಕೃಪೆಯ ಪಡೆದಿದ್ದ ಭೀಮ ಹುಂಕಾರದಿಂ ಹರಿಯ ದಿವ್ಯಾಸ್ತ್ರವನ್ನು ನೆರೆ ಅಟ್ಟಿದ.
ಇಷ್ಟೆಲ್ಲ ಬಂದು ಬಿಟ್ರು ಆ ಅಸ್ತ್ರಕ್ಕೆ ಏನು ಹೆದರ್ಲೇ ಇಲ್ಲ ಭೀಮಸೇನ್ ದೇವರು. ನಾನ್ ಯಾಕೆ ಕೈ ಮುಗಿಯಬೇಕು ಅಂತ ಅವರ ಅಭಿಪ್ರಾಯ. ಯಾವ ಅಸ್ತ್ರಕ್ಕೂ ಈ ದೇಹದ ಮೇಲೆ ಅಭಿಮಾನ ಇಟ್ಟುಕೊಂಡು ನಾ ಕೈ ಮುಗಿಯೋದಿಲ್ಲ, ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತೀನಿ. ಇನ್ನೂ ಒಂದು ವಿಶೇಷತೆ ಏನು ಅಂದ್ರೆ, ಅಶ್ವತ್ಥಾಮ ಇನ್ನೊಮ್ಮೆ ಅದನ್ನ ಬಿಡ್ಲಿಕ್ಕೆ ಶಕ್ಯ ಇಲ್ಲ. ಒಮ್ಮೆ ಬಿಟ್ರೆ ಅದನ್ನ ಹಿಂದಿರುಗೋದಿಲ್ಲ, ಎರಡನೇ ಬಾರಿ ಅದನ್ನ ಪ್ರಯೋಗ ಮಾಡ್ಲಿಕ್ಕೆ ಬರುವಂತಿಲ್ಲ. ಆದ್ದರಿಂದ ಆ ಹನುಮಂತ ದೇವರ ಒಂದು ವೈಶಿಷ್ಟ್ಯತೆ, ಭೀಮಸೇನ್ ದೇವರಾಗಿ ಅವತಾರ ಮಾಡಿದಾಗ ಕ್ಷತ್ರಿಯ ಧರ್ಮಕ್ಕೆ ಅನುಸಾರವಾಗಿ ಭಾಷ್ಯದಲ್ಲಿ ನಮಸ್ಕಾರ ಮಾಡಲಿಲ್ಲ, ಒಳಗಡೆಯಿಂದ ಹೃದಯದಿಂದ ಮನಸ್ಸಿನಿಂದ ಆ ಭಗವಂತನನ್ನ ಕೊಂಡಾಡಿದ್ದಾರೆ. ಅಮೋಘತ್ವವಾಗಿರುವಂತಹ ಅಸ್ತ್ರ ಅದು. ಅಂತಹ ಅಸ್ತ್ರ ಬಂದ್ರು ಭೀಮಸೇನ್ ದೇವರನ್ನ ಏನು ಮಾಡಲಿಲ್ಲ. ಯಾರು ಬಿಟ್ಟಿರ್ತಾರೋ ಆ ಅಸ್ತ್ರ ಆ ಪ್ರಯೋಗ ಮಾಡಿದವನ ಮೇಲೆ ಅದು ತಿರುಗಿ ಹೋಗುವಂಥದ್ದು. ಅದನ್ನೆಲ್ಲಿ ಹೇಳ್ತಾ ಇದ್ದಾರೆ. ಇಷ್ಟು ಹನುಮಂತ ದೇವರ ಒಂದು ಭೀಮಸೇನ್ ದೇವರ ಶಕ್ತಿ ಸಾಮರ್ಥ್ಯ. ಮುಂದೆ ಹೇಳ್ತಾರೆ, ಚಂಡ ವಿಕ್ರಮನು ಗದೆಗೊಂಡು ರಣದಿ ಭೂಮಂಡದೊಳಗ ಕಿಳಾಂತ ಖಳರನ್ನೆಲ್ಲ ಹಿಂಡು ಬಿಸುಟಿಹ ರುಕೋದರನ ಪ್ರತಾಪವನ್ನು ಕಂಡು ನಿಲ್ಲುವರಾರು ತ್ರಿಭುವನದಳು. ಭೀಮಸೇನ್ ದೇವರ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯವನ್ನು ಮತ್ತೆ ವರ್ಣನೆ ಮಾಡುತ್ತಾರೆ. ಎಲ್ಲರಿಗೂ ಆಯುಧಗಳಿದ್ದಾವೆ, ಆಯುಧದ ಒಂದು ಸಹಾಯದಿಂದ ಯುದ್ಧವನ್ನ ಮಾಡುವಂಥವು ಯಾರೇ ಆಗಿರಬಹುದು. ಆದರೆ ನಿರಾಯುಧರಾಗಿ ಯುದ್ಧವನ್ನ ಮಾಡಿ ಗೆಲ್ಲುವಂತಹ ಶಕ್ತಿ ಸಾಮರ್ಥ್ಯ ಅದು ನಮ್ಮ ಭೀಮಸೇನ್ ದೇವರದು. ಗದೆ ಬೇಕು ಅಂತೇನಿಲ್ಲೇ ಇಲ್ಲ. ಹನುಮಂತಾದಾಗೂ ಅಷ್ಟೇ, ಭೀಮಸೇನ್ ದೇವರಾದಾಗೂ ಅಷ್ಟೇ, ಗದೆ ಬೇಕಾಗೇ ಇಲ್ಲ ಅವರಿಗೆ. ತಲಪ್ರಹಾರ ಚೂರ್ಣಿತಾನ್ ತಾತ್ಪರ್ಯದಲ್ಲಿ ವರ್ಣನೆ ಮಾಡ್ತಾರೆ ಆಚಾರ್ಯರು. ಕೈಯಿಂದಲೇ ಎಲ್ಲ ರಾಕ್ಷಸರನ್ನ ಸಂಹಾರ ಮಾಡಿದ್ದಾರೆ. ಒಂದು ದೃಷ್ಟಿ, ಒಂದು ಮುಷ್ಟಿ, ಎರಡೇ ಸಾಕಂತ. ಭೀಮಸೇನ್ ದೇವರ ಅತ್ಯದ್ಭುತವಾದ ವರ್ಣನೆ. ಯಸ್ಯ ದೃಷ್ಟಿಶ್ಚ ಮುಷ್ಟಿಶ್ಚ ಗದಾಚಾರಿ ವಿದಾರಿಣಿ. ಒಂದು ದೃಷ್ಟಿ ಸಾಕು, ಒಂದು ಮುಷ್ಟಿ ಸಾಕು, ಒಂದು ಗದೆಯಿಂದ ಹೊಡೆದರೆ ಮತ್ತೆ ಹೇಳೋ ಮಾತೇ ಇಲ್ಲ. ಅಂಥಂತ ದುರ್ಯೋಧನ ದುಶ್ಯಾಸನನ್ನೇ ಸಂಹಾರ ಮಾಡಿ ವಿಶೇಷವಾಗಿ ಜಯವನ್ನ ತಂದು ಕೊಟ್ಟಿರುವಂಥವ್ರು. 80,000, ಒಬ್ರು ಇಬ್ರು ಅಲ್ರಿ, 80,000 ಅಗ್ರೇಸರಿಂದ ಕೂಡಿರುವಂತಹ 80 ಕೋಟಿ ಅಸುರರು ಬಂದಾಗಲೂ ಕೈಯಿಂದ, ಬರೇ ಕೇವಲ ಕೈಯಿಂದ ಮುಷ್ಟಿ ಪ್ರಹಾರ ಅದರಿಂದ ಸಂಹಾರ ಮಾಡಿದ್ದಾರೆ. ಸುರಾಣಕ ಅನ್ನುವಂತಹ ದೈತ್ಯ ಖಡ್ಗ ಹಿಡಿದು ಬಂದಾಗ ಹನುಮಂತ ಅವನ ಮುಡಿಗೆ ಕೈ ಹಾಕಿ ಕೆಳಗೆ ಬೀಳಿಸಿ ಕಾಲಿನಿಂದ ಅವನ ತಲೆಯನ್ನ ಮರ್ದಿಸಿ ಹಾಕಿರುವಂಥದ್ದು. ಇದೆಲ್ಲ ನೆನಪು ಮಾಡ್ಕೊಳ್ಬೇಕು. ಇದೇ ಹನುಮಂತನೇ ಭೀಮಸೇನ್ ದೇವರಾಗಿರುವಂತಹ ಸಂದರ್ಭ. ಬೇಕಾದಷ್ಟು ತೊಂದರೆಯನ್ನು ಕೊಟ್ಟಿದ್ದಾನೆ ದುರ್ಯೋಧನ. ಆ ಎಲ್ಲಾ ಸಂದರ್ಭದಲ್ಲೂ ಕಪಟದಿಂದ ದ್ಯೂತವನ್ನ ಆಡಿಸಿದ್ದಾನೆ. ನಾವು ನಿನ್ನೆ ನೋಡಿದ್ದೀವಿ. ಅರಗಿನ ಮನೆಯಲ್ಲಿ ಸುಟ್ಟು ಹಾಕಬೇಕು ಅಂತ ಪ್ರಯತ್ನ ಮಾಡದ, ವಿಷವನ್ನ ಹಾಕಿದ್ದಾನೆ, ಹಾವಿನಿಂದ ಕಚ್ಚಿಸಿದ್ದಾನೆ. ಒಂದ ಎರಡ ದುರ್ಯೋಧನ ಮಾಡಿರುವಂತಹ ಕೆಟ್ಟ ಕೆಲಸಗಳು. ಅಷ್ಟೆಲ್ಲ ಮಾಡಿದ್ರೂ ಭೀಮಸೇನ್ ದೇವರು ಚಂಡ ವಿಕ್ರಮ ಗದೆಗೊಂಡು ಗದೆಯಿಂದ ಹಿಡಿದು ಬಂದ ಅಂದ್ರೆ ಅವನು ಮುಂದೆ ನಿಲ್ಲುವಂತಹ ಶಕ್ತಿ ಯಾರು ಇಡೀ ಬ್ರಹ್ಮಾಂಡದಲ್ಲೇ ಯಾರಿಗೂ ಇಲ್ಲ ಅಂತಾರೆ ಶ್ರೀಪಾದರಾಜರು. ಅಂತಹ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ ಭೀಮಸೇನ್ ದೇವರದು. ಅದನ್ನಿಲ್ಲಿ ಹೇಳ್ತಾರೆ, ಉದ್ಯತ್ ವಿದ್ಯುತ್ ಪ್ರಚಂಡಾಂ ವೀರ್ಯೋದ್ಧಾರ್ಯಾಂ. ವಾಯುಸ್ತುತಿ ಹೇಳ್ತಾ ಇದೆ, ಗದಾಗ್ರ್ಯಾಂ, ಗದೆಯನ್ನ ಹಿಡಿದು ಅತಿ ಭಯಂಕರರಾಗಿರುವಂತಹ ದುಷ್ಟ ರಾಕ್ಷಸರನ್ನ ಸಂಹಾರ ಮಾಡಿರುವಂತಹ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ ಅದು ಭೀಮಸೇನ್ ದೇವರಲ್ಲಿ ನಾವು ಕಾಣುವಂಥದ್ದು. ಭಗವಂತ ತನ್ನ ಕೈಯಲ್ಲಿ ಒಂದು ಗದೆಯನ್ನು ಹಿಡಿದಿರ್ತಾನೆ ಯಾವಾಗ್ಲೂ. ಅಮೋಘವಾಗಿರುವಂತಹ ಗದೆ, ಕೌಮೋದಕ್ಕಿ ಅಂತ ಅದನ್ನ ಕರೀತಾ ಇದ್ದಾರೆ. ಆ ಬಳಿಕ ಅಂತಹ ಗದೆ ಭಗವಂತನನ್ನ ಬಿಟ್ರೆ ಅದು ವಾಯುದೇವರ ಕೈಯಲ್ಲೇ ಇರುವಂಥದ್ದು. ಅಂತಹ ಗದೆ ಇನ್ನೊಬ್ಬರ ಕೈಯಲ್ಲಿ ಹಿಡಿಲಿಕ್ಕೆ ಸಾಧ್ಯನೇ ಇಲ್ಲ. ಅಚ್ಛೇದ್ಯ ಅಭೇದ್ಯ, ಅಷ್ಟು ಗಟ್ಟಿಮುಟ್ಟಾಗಿರುವಂಥದ್ದು ಗದಾಗ್ರ್ಯ. ಮಿಂಚು ಹೊಳಿದಂಗೆ ಹೊಳೆಯೋದಂತೆ ಆ ಗದೆ, ಅಷ್ಟು ಪ್ರಖರವಾಗಿರುವಂಥದ್ದು. ಇಷ್ಟೇ ಅಲ್ಲ, ಭೀಮಸೇನ್ ದೇವರ ಗದೆಯನ್ನ ಭೀಮಸೇನ್ ದೇವರು ಮಾತ್ರ ಎತ್ತಲಿಕ್ಕೆ ಸಾಧ್ಯ, ಬೇರೆ ಯಾರೂ ಎತ್ತಲಿಕ್ಕೆ ಸಾಧ್ಯ ಇಲ್ಲ. ಅಂತಹ ಗದೆಯನ್ನ ಶತ್ರುವಿನ ಮೇಲೆ ಬೀಸಿದ್ರೆ
ಹೇಳ್ಲಿಕ್ಕೆ ಸಾಧ್ಯನಾ? ದುರ್ಯೋಧನನಂತವರೇ ಸತ್ತು ಹೋಗಿದ್ದಾರೆ, ಇನ್ನು ಸಾಮಾನ್ಯರು ಯಾ ಲೆಕ್ಕ? ಅಂತಹ ಅತ್ಯದ್ಭುತವಾದ ಶಕ್ತಿ ಸಾಮರ್ಥ್ಯ ಅದು ಭೀಮಸೇನ ದೇವರದು. ಇನ್ನು ಮುಂದಿನ ಪದ್ಯದಲ್ಲಿ ಹೇಳ್ತಾರೆ, ಇದೇ ಭೀಮಸೇನ ದೇವರೇ ವೇದವ್ಯಾಸ ದೇವರ ಸೇವೆಯನ್ನ ಮಾಡಲಿಕ್ಕೋಸ್ಕರವಾಗಿ ಮಧ್ವಾವತಾರವನ್ನ ತೆಗೆದುಕೊಂಡು ಬಂದಿರುವಂಥದ್ದು. ಅದನ್ನು ವರ್ಣನೆ ಮಾಡುತ್ತಾರೆ. ದಾನವರು ಕಲಿಯುಗದೊಳು ಅವತರಿಸಿ ವಿಭುಧರೋಳ್ ವೇನನ ಮತವನ ವೇನನ ಕುಮತವ ಬೋಧಿಪುದನರಿತು ಜ್ಞಾನಿತಾ ಪವಮಾನ ಭೂತಳದೊಳ ಅವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಮಧ್ವಾಚಾರ್ಯರು ಅವತಾರ ಮಾಡಲಿಕ್ಕೆ ಕಾರಣ ಏನು, ಯಾಕೆ ಅವತಾರ ಮಾಡಿದ್ದಾರೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಸುಮಧ್ವಿಜಯದಲ್ಲಿ ಇದಕ್ಕೆಲ್ಲ ವರ್ಣನೆಯನ್ನ ಮಾಡ್ತಾರೆ. ಮೊದಲನೇ ಸರ್ಗದಲ್ಲಿ ಪೂರ್ಣ ಇದಕ್ಕೆ ವಿವರಣೆ ಇದೆ. ಅದನ್ನೇ ಅಚ್ಚ ಕನ್ನಡದಲ್ಲಿ ನಮಗೆ ಶ್ರೀಪಾದರಾಜರು ತಿಳಿಸ್ತಾರೆ. ಕೃಷ್ಣ ಪರಮಾತ್ಮ ಮತ್ತು ಪಾಂಡವರು ತಮ್ಮ ಮೂಲ ರೂಪವನ್ನ ಸೇರಿದ ಮೇಲೆ ಪರೀಕ್ಷಿತ್ ರಾಜ ಇಡೀ ಭೂಮಂಡಲವನ್ನ ಆಳ್ತಾ ಇದ್ದಾನೆ. ಅದೆಲ್ಲ ಭಾಗವತದಲ್ಲಿ ವಿಸ್ತಾರವಾಗಿ ನಾವು ಕಾಣ್ತಾ ಇದ್ದೀವಿ. ಮುಂದೆ ವೇನ ಬರ್ತಾನೆ. ಆ ವೇನನ ಒಂದು ಉಪಟಳವನ್ನ ತಾಳಲಾರದೆ ಕಲಿಯುಗದಲ್ಲಿ ಅವನು ಆ ಕೆಟ್ಟ ಉಪದೇಶವನ್ನ ಎಲ್ಲರಿಗೆ, ತಮೋಯೋಗ್ಯವಾದ ಉಪದೇಶವನ್ನ ಎಲ್ರಿಗೂ ಮಾಡ್ತಾ ಇದ್ದಾನೆ. ರುದ್ರದೇವರಿಂದ ದಗ್ಧರಾದ ತ್ರಿಪುರರು ಭೂಮಿಯಲ್ಲೇ ಹುಟ್ಟಿದ್ದಾರೆ. ಜ್ಞಾನ ಅಂದ್ರೆ ಅವ್ರದೇನು ಶಕ್ತಿಯಿಂದಂತೂ ಗೆಲ್ಲಿಕ್ ಸಾಧ್ಯ ಆಗ್ಲಿಲ್ಲ. ಯಾರನ್ನ? ಭೀಮಸೇನ ದೇವರನ್ನ, ಹನುಮಂತ ದೇವರನ್ನ. ಅದಕ್ಕೆ ನಾವೇನ್ ಮಾಡೋಣ? ಯುಕ್ತಿಯಿಂದ ಗೆಲ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ. ಅಂದ್ರೆ ಏನು? ಜ್ಞಾನವನ್ನ ಹಾಳು ಮಾಡಿಬಿಟ್ರೆ, ಅಥವಾ ಜ್ಞಾನದಿಂದ ಅವರನ್ನ ಗೆಲ್ಲಿಕ್ಕೆ ಯುಕ್ತಿವನ್ನ ಮಾಡಿ ಅದರಿಂದ ಗೆಲ್ಲಿಕ್ಕೆ ಪ್ರಯತ್ನವನ್ನ ಮಾಡೋಣ ಅಂತ ಹೇಳಿ ಎಲ್ಲರೂ ದುಷ್ಟರು ಅವತಾರವನ್ನ ಮಾಡಿದ್ದಾರೆ. ಸಜ್ಜನರಿಗೆ ತತ್ವಜ್ಞಾನ ಮರೆಯಾಗಿ ಹೋಗಿದೆ. ವೇನನ ಕುಮುತವ, ವೇನ ಇನ್ನೇನು ಅಲ್ಲ, ಭಾಗವತ ವಿಸ್ತಾರವಾಗಿ ಹೇಳ್ತದೆ, ನಾನೇ ದೇವ್ರು, ನನ್ನನ್ನೇ ಪೂಜಾ ಮಾಡ್ರಿ ಅನ್ನುವಂತಹ ಏನು ವೇನ ಇದ್ದಾನಲ್ಲ, ಅದೇ ಮತವನ್ನ ಫಾಲೋ ಮಾಡುವಂತಹ ಎಲ್ಲ ಕಡೆ ಜನ ಬಂದಿದ್ದಾರಪ್ಪ. ಸೂರ್ಯ ವಿಜ್ಞಾನ ಭಾನುಮತಿ ಕಾಲ ಬಲೆ ನಲೀನೆ ದುರ್ಭಾಷ್ಯ ಸಂತಮಸ ಸಂತದಿತೋ ಜನೆಂದೇ ಮಾರ್ಗಾಸತಾಂ ಸಕಲದೆ ಕಿನ್ನರುಧೋ ಮುಕುಂದಂ ದೇವಾಶ್ಚತುರ್ಮುಖ ಮುಖ ಶರಣಂ ಪ್ರಜಗ್ಮುಹು. ನಾರಾಯಣ ಪಂಡಿತಾಚಾರ್ಯರು ವರ್ಣನೆ ಮಾಡುತ್ತಾರೆ. ಭಗವಂತನ ಹತ್ರ ಹೋಗಿ ಎಲ್ಲ ದೇವತೆಗಳು ಪ್ರಾರ್ಥನೆ ಮಾಡಿದ್ದಾರೆ, ಸ್ವಾಮಿ ಅಜ್ಞಾನ ಅನ್ನುವಂತಹ ಕತ್ತಲೆ ಮುಳುಗಿ ಮುಳುಗಿ ಹೋಗ್ತಾ ಇದೆ, ನಮಗೆ ಒಳ್ಳೆಯ ತತ್ವಜ್ಞಾನ ಬೇಕು, ಅದಕ್ಕೆ ನೀನು ಅನುಗ್ರಹ ಮಾಡಬೇಕು. ಆಗ ಭಗವಂತ ಅಂತ, ನಂಗೆ ತ್ರಿಯುಗ ಅಂತ ಹೆಸರು, 3 ಯುಗದಲ್ಲಿ ಮಾತ್ರ ಅವತಾರ, ಮತ್ತೆ ಇನ್ಯಾರಿಗೆ ಕಳಿಸಬೇಕು? ಬ್ರಹ್ಮದೇವರಿಗೆ ಕಳಿಸಬೇಕು, ಅವರಿಗೆ ಅವತಾರನೇ ಇಲ್ಲ, ಮತ್ಯಾರು ಹೋಗಬೇಕು? ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಅನ್ಯ ಮನವೇಕ್ಷ, ಇನ್ನೊಬ್ರು ಇಂಥವ್ರಿಲ್ಲ ಅಂತ ಹೇಳಿ ಭಗವಂತ ವಾಯುದೇವರನ್ನ ಕೊಟ್ಟು ಕಳಿಸಿದ್ದಾನಂತೆ. ಸರ್ವಜ್ಞ ಮನ್ಯ ಮನವೇಕ್ಷಸ ಕಾರ್ಯ ವೀರ್ಯಂ ಸ್ಮೇರಾನನೋ ಭುವನ ಜೀವನ ಮಾಭಾಷೆ. ಆಚಾರ್ಯರು ಅವತಾರ ಮಾಡಿರೋ ಉದ್ದೇಶ ಏನು ಅಂತ ಕೇಳಿದ್ರೆ, ಜ್ಞಾನಿತ ಪವಮಾನ ಭೂತಳದೊಳವತರಿಸಿ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಆಚಾರ್ಯರು ಸತ್ಸಂಪ್ರದಾಯವನ್ನ, ಸನಾತನವಾಗಿ ಬಂದಿರುವಂತಹ ವೈಷ್ಣವ ಸಂಪ್ರದಾಯವನ್ನ, ವೇದವ್ಯಾಸ ದೇವರಿಂದ ಬಂದಿರುವಂತಹ ವ್ಯಾಸ ಸಮ್ಮತವಾದ ವೇದ ಸಮ್ಮತವಾದ ಮತವನ್ನ ಅವರೇನ್ ಮಾಡಿದ್ದಾರೆ? ಮತ್ತೆ ಉಜ್ಜೀವನಗೊಳಿಸಿದ್ದಾರೆ. ಮಧ್ಯದಲ್ಲಿ ಸ್ವಲ್ಪ ಬಿಟ್ಟು ಹೋಗ್ಬಿಟ್ಟಿತ್ತು. ಅದನ್ನ ಭಗವಂತ ವಾಯುದೇವರ ಮುಖಾಂತರವಾಗಿ ಪಾಜಕ ಕ್ಷೇತ್ರದಲ್ಲಿ ಅವತಾರವನ್ನ ಮಾಡ್ತಾರೆ. ಸದ್ವೀಪವಾರಿಧಿ ಸಪ್ತಕ ಭೂತ್ರದಾತ್ರ್ಯ ಮಧ್ಯೇಪಿ ಕರ್ಮ ಭುವಿ ಭಾರತ ನಾಮ ಖಂಡೇ. ಪಾಜಕ ಕ್ಷೇತ್ರದಲ್ಲಿ, ಉಡುಪಿಯ ಸಮೀಪ, ಅಲ್ಲಿ ಅವತಾರವನ್ನ ಮಾಡ್ತಾ ಇದ್ದಾರೆ. ಅವತಾರ ಮಾಡಿ ಅವರಿಗೆ ವಾಸುದೇವ ಅಂತ ಪೂರ್ವದಲ್ಲಿರುವಂತಹ ನಾಮ, ಪೂರ್ವಾಶ್ರಮದ ಹೆಸರು. ಅದನ್ನ ಎಲ್ಲಾ ಕಡೆ ಹೇಳ್ತಾರೆ, ಭವಿಷ್ಯತ್ ಪುರಾಣದಲ್ಲೂ ಹೇಳ್ತಾರೆ.
ವೇನ ಹೇಳ್ತಾನಂತೆ, ನಾನೇ ಬ್ರಹ್ಮ, ನನ್ ಬಿಟ್ರೆ ಯಾರಿಲ್ಲ, ನನ್ನನ್ನೇ ಪೂಜಾ ಮಾಡ್ರಿ ಅಂತ ಹೇಳುವಂತಹ ಏನು ಆ ವೇನ ಇದ್ದಾನಲ್ಲ, ಅವನ ಮತವನ್ನೇ ಹಿಡಿದಿರುವಂತಹ ಜನರು ಅಲ್ಲಲ್ಲಲ್ಲಲ್ಲಲ್ಲೆಲ್ಲ ಕಡೆ ಪ್ರಖ್ಯಾತರಾಗಿ ಅವ್ರೇನ್ ಮಾಡ್ತಾ ಇದ್ದಾರೆ, ಭೂಮಿಯಲ್ಲಿ ಆ ಮತವನ್ನು ಪ್ರಸಾರ ಮಾಡ್ತಾ ಇದ್ದಾರೆ. ಕ್ರೋಧ ವಶರು ಅನ್ನುವಂತಹ ಅವರೆಲ್ಲ ಅಲ್ಲಲ್ಲಲ್ಲೇ ಓಡಾಡ್ತಾ ಇದ್ದಾರೆ. ಆ ಸಂದರ್ಭದಲ್ಲಿ ಅಂದ್ರೆ ಏನರ್ಥ, ನಾನೇ ದೇವರು, ಜಗತ್ತಂತೂ ಇಲ್ಲೇ ಇಲ್ಲ, ಜೀವರಲ್ಲಿ ಯಾವ ಭೇದ ಇಲ್ಲ, ಎಲ್ಲ ನಾನೇ ಅಲ್ಲ, ಮತ್ತ್ಯಾಕೆ ಜೀವರು, ಭೇದ ಅವೆಲ್ಲ ಇಲ್ಲೇ ಇಲ್ಲ ಅನ್ನುವಂತಹ ಸಂದರ್ಭದಲ್ಲಿ ಭಗವಂತನ ಆಜ್ಞೆಯಿಂದ ಶ್ರೀಮದಾಚಾರ್ಯರು ವಾಯುದೇವರು ಮಧ್ವಾಚಾರ್ಯರಾಗಿ ಅವತಾರವನ್ನು ಮಾಡಿದ್ದಾರೆ. ಭೂತಳದಲ್ಲಿರುವಂತಹ ಜಂಬೂದ್ವೀಪದ ಮಧ್ಯಭಾಗವಾಗಿರುವಂತಹ ಕರ್ಮಭೂಮಿ ಅಂತ ಅನಿಸ್ಕೊಂಡಿರುವಂತಹ ಭಾರತದಲ್ಲಿ ಉಡುಪಿಯ ಸಮೀಪದಲ್ಲಿ ಅವತಾರವನ್ನ ಮಾಡಿದಂತಹ ಮಾನನಿಧಿ ಮಧ್ವಾಕ್ಯನೆಂದೆನಿಸಿದ. ಮಾನ ಅನ್ನೋದಕ್ಕೆ ಪ್ರಮಾಣ ಅಂತ ಅರ್ಥ ಇದೆ. ನಮ್ಮ ಮತ ಹೇಗಿದೆ ಅಂದ್ರೆ ಸರ್ವಾಂಗ ಸುಂದರವಾಗಿರುವಂಥದ್ದು, 32 ಲಕ್ಷಣಗಳಿಂದ ಕೂಡಿದಂತಹ ಆಚಾರ್ಯರು ಹೇಗಿದ್ದಾರೋ ಹಾಗೆ ಪ್ರಮಾಣಗಳಿಂದ ಕೂಡಿರುವಂಥದ್ದು. ಏನೇ ಮಾತಾಡಿದ್ರು ಪ್ರಮಾಣ ಇದೆ, ಪ್ರಮಾಣ ಇಲ್ಲದೆ ಏನು ಮಾತಾಡೋದೇ ಇಲ್ಲ. ಶ್ರೀಮದಾಚಾರ್ಯರು ಯಾವುದೇ ಗ್ರಂಥ ತೆಗಿರಿ, ಎಲ್ಲದಕ್ಕೂ ಪ್ರಮಾಣ ಇದೆ. ಅದಕ್ಕೆ ಮಾನನಿಧಿ, ಪ್ರಮಾಣದಿಂದ ಕೂಡಿರುವಂತಹ ನಿಧಿ, ಅದು ಶ್ರೀಮದಾಚಾರ್ಯರು ಅಂತ ಹೇಳಿ ಶ್ರೀಪಾದರಾಜರು ವರ್ಣನೆ ಮಾಡ್ತಾರೆ. ಏನ್ ಮಾಡಿದ್ರು ಆಚಾರ್ಯರು ಬಂದು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಮುಂದಿನ ಪದ್ಯದಲ್ಲಿ ಹೇಳ್ತಾರೆ. ಅರ್ಭಕತನದಿ ಐದಿ ಬದರಿಯಲ್ಲಿ ಮಧ್ವಮುನಿ ನಿರ್ಭಯದಿ ಸಕಲ ಶಾಸ್ತ್ರವ ಪಠಿಸಿದ. ಉರ್ವಿಯೋಳ ಕಾಮ್ನಾಯದಲ್ಲಿ ತತ್ವ ಮಾರ್ಗವನು ಸಕಲ ಸುಜನರಿಗೆ ಅರೋಹಿತನು ಮೋದದಿ. ಕೆಲವೊಂದು ಪಾಠಾಂತರ ಇದೆ, ಇರಲಿ. ಆ ರೀತಿಯಾಗಿ ಮುಖ್ಯವಾದ ಉದ್ದೇಶ ಆಚಾರ್ಯರೇನ್ ಮಾಡಿದ್ರು, ಅಚ್ಯುತ ಪ್ರೇಕ್ಷಾಚಾರ್ಯರಿಂದ ಆ ಸಂದರ್ಭದಲ್ಲಿ ಸುಮಧ್ವಜದಲ್ಲಿ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡುತ್ತಾರೆ. ಪಾಂಡವರು ಇರುವಂತಹ ಸಂದರ್ಭದಲ್ಲಿ ಇವರು ಒಬ್ರು ಸನ್ಯಾಸಿಗಳಾಗಿದ್ರು. ಅಲ್ಲಿ ಭಾರತೀ ದೇವಿಯ ಕೈಯಿಂದ, ಅಂದ್ರೆ ದ್ರೌಪದಿ ದೇವಿಯ ಕೈಯಿಂದ ಭಿಕ್ಷೆಯನ್ನ ಸ್ವೀಕಾರ ಮಾಡಿದಂತಹ ಪುಣ್ಯದ ಪ್ರಭಾವದಿಂದ ಶ್ರೀಮದಾಚಾರ್ಯರಿಗೆ ಗುರುಗಳಾಗುವಂತಹ ಯೋಗ ಬಂದಿದೆ ಅಚ್ಯುತ ಪ್ರೇಕ್ಷರಿಗೆ. ಗೀತಾಭಾಷ್ಯವನ್ನ ಬರೆದು ಒಂದು ಪ್ರತಿಯನ್ನ ಆಚಾರ್ಯರು ಅಚ್ಯುತ ಪ್ರೇಕ್ಷರಿಗೆ ಕೊಟ್ಟು ವೇದವ್ಯಾಸ ದೇವರಿಗೆ ಸಮರ್ಪಣೆಯನ್ನು ಮಾಡಬೇಕು ಅಂತ ಹೇಳಿ ಹೋಗ್ತಾ ಇದ್ದಾರೆ. ವೇದವ್ಯಾಸರ ಸನ್ನಿಧಾನದಲ್ಲಿ ವೇದವ್ಯಾಸ ದೇವರ ಅನುಗ್ರಹದಿಂದ ಅದನ್ನೆಲ್ಲಿ ಹೇಳ್ತಾರೆ. ಅರ್ಭಕತನದಲ್ಲಿ ಬದರಿಗೆ ಹೋಗಿದ್ದಾರಂತೆ. 2 ಬದರಿಗಳಿದ್ದಾವೆ. ಸಾಮಾನ್ಯವಾಗಿ ಬದರಿ ಕ್ಷೇತ್ರಕ್ಕೆ ಹೋಗಿರೋರಿಗೆಲ್ಲ ಗೊತ್ತಾಗತ್ತೆ. ಒಂದು ವಿಶಾಲ ಬದರಿ, ಅಂದ್ರೆ ನಾವು ಎಲ್ಲರೂ ಹೋಗುವಂತಹದ್ದು, ನಮ್ಮ ಕಣ್ಣಿಗೆ ಕಾಣುವಂತಹ ಬದರಿ ಕ್ಷೇತ್ರ. ಇನ್ನೊಂದು ಬದರಿ ಕ್ಷೇತ್ರ ಅದು ಮಾನವರಿಗೆ ಹೋಗ್ಲಿಕ್ಕೆ ಆಗದೇ ಇರುವಂತಹದ್ದು, ದೇವತೆಗಳು ಮಾತ್ರ ಹೋಗ್ಲಿಕ್ಕೆ ಕಾಣುವಂಥದ್ದು, ಅದು ಬದರಿ ಕ್ಷೇತ್ರ. ಅಲ್ಲಿ ವೇದವ್ಯಾಸ ದೇವರು ಇವತ್ತು ಸಾಕ್ಷಾತ್ ಆಗಿ ವಾಸವನ್ನು ಮಾಡ್ತಾ ಇದ್ದಾರೆ. ಅಲ್ಲಿ ಮೊದಲು ನಾವು ಕಾಣುವಂತಹ ಬದರಿ ಕ್ಷೇತ್ರಕ್ಕೆ ಹೋಗಿದ್ದಾರೆ ಶ್ರೀಮದಾಚಾರ್ಯರು. ವೇದಾಂಗ ತೀರ್ಥರು ವರ್ಣನೆ ಮಾಡ್ತಾರೆ ವ್ಯಾಖ್ಯಾನದಲ್ಲಿ. ಇವತ್ತೇನ್ ನಾವು ಕಾಣ್ತಾ ಇದ್ದೇವಲ್ಲ ಬದರಿ ಕ್ಷೇತ್ರ, ಆ ಬದರಿ ಕ್ಷೇತ್ರದಲ್ಲಿ ಬದರಿನಾರಾಯಣನ ದೇವಸ್ಥಾನದ ಮುಂಭಾಗವನ್ನ ಅನಂತ ಮಠ ಅಂತ ಕರಿತಾ ಇದ್ರು. ಆ ಅನಂತ ಮಠದಲ್ಲಿ ಆಚಾರ್ಯರು ವಾಸವನ್ನು ಮಾಡ್ತಾ ಇದ್ದಾರೆ. ನಿತ್ಯದಲ್ಲಿ ಆಚಾರ್ಯರು ಸ್ನಾನವನ್ನು ಮಾಡಬೇಕು. ಆಚಾರ್ಯರು ಸ್ನಾನ ಮಾಡೋದು ಅಂದ್ರೆ ಹೇಗೆ? ಯಸ್ಪೃಶಂತಿ ನರಾಹಿಮ ಭೀತ. ಅರುಣೋದಯ ಕಾಲದಲ್ಲಿ ಎದ್ದು ಆಚಾರ್ಯರು ಸ್ನಾನ ಮಾಡಬೇಕು, ಅವಗಾನ ಸ್ನಾನವನ್ನು ಮಾಡಬೇಕು. ಎಲ್ಲಾ ನದಿಗಳಲ್ಲಿ ಸ್ನಾನ ಮಾಡೋದು ಬೇರೆ, ಅಲಕನಂದಾದಲ್ಲಿ ಸ್ನಾನ ಮಾಡೋದು ಬೇರೆ. ಎಷ್ಟೋ ಜನಕ್ಕೆ ಅದು ಮಾಡ್ಲಿಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅಷ್ಟು ತಂಪಾಗಿರುವಂತಹ, ಅತ್ಯಂತ ತಂಪಾಗಿರುವಂತಹ -ಡಿಗ್ರಿ ಅಂತಾರಲ್ಲ, ಆ ರೀತಿಯಲ್ಲಿ ಹರಿಯುವಂತಹ ನದಿ ಅದು ಅಲಕನಂದ. ಅಂತಹ ನದಿಯಲ್ಲಿ ಆಚಾರ್ಯರು ತ್ರಿಕಾಲದಲ್ಲಿ ಸ್ನಾನವನ್ನ ಮಾಡಿ
ಆ ಭಗವಂತನನ್ನ ಆರಾಧನೆಯನ್ನ ಮಾಡುವಂಥವರು. ಅದನ್ನಿಲ್ಲಿ ಹೇಳ್ತಾರೆ. ಆಚಾರ್ಯರು ಅವತಾರವನ್ನ ಮಾಡಿ ವಿಶೇಷವಾಗಿ ತತ್ವ ಪ್ರಸಾರ ಮಾಡಲಿಕ್ಕೋಸ್ಕರವಾಗಿ ಹೋಗಿರುವಂಥದ್ದು. ವೇದವ್ಯಾಸ ದೇವರ ಸಂದರ್ಶನವನ್ನ ಮಾಡಿದ್ರು. ವೇದವ್ಯಾಸ ದೇವರಲ್ಲಿ ಆಜ್ಞೆಯನ್ನ ಪಡೆದಿದ್ದಾರೆ. ಕುರು ಭಾಷ್ಯ ಸೂತ್ರವನ್ನ, ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನ ಬರೀಬೇಕು. ಆಚಾರ್ಯರು ಅಂದ್ರೆ ನೋಡಿ, ಅಲ್ಲಿವರೆಗೂ ಕಲ್ಪನೆನೇ ಇರಲಿಲ್ಲ. ಮೂಲ ಗ್ರಂಥಕಾರರಾಗಿರುವಂತಹ ಬ್ರಹ್ಮಸೂತ್ರವನ್ನ ಬರೆದಿರುವಂತಹ ವೇದವ್ಯಾಸ ದೇವರ ಅಪ್ಪಣೆ ಪಡೆಯಬೇಕು ಅನ್ನೋ ಒಂದು ವಿಷಯವನ್ನೇ ಬಹಳ ಜನ ಗೊತ್ತಿರಲಿಲ್ಲ. ಎಷ್ಟೋ ಜನ ವೇದವ್ಯಾಸ ದೇವರಿಗೆ ತಮ್ಮ ಗ್ರಂಥದಲ್ಲಿ ನಮಸ್ಕಾರವನ್ನೂ ಮಾಡಿಲ್ಲ. ಅಷ್ಟೇ ಅಲ್ಲ, ಈ ವ್ಯಾಸರು ಸಾಮಾನ್ಯವಾದ ಋಷಿ ಅಂತ ತಿಳಿದವರೇ ಬಹಳ. ವ್ಯಾಸಸ್ತು ಕಶ್ಚನ ಋಷಿ ಅಂತ ಹೇಳಿದವರೇ ಬಹಳ. ಆದರೆ ವ್ಯಾಸಾಯ ವಿಷ್ಣು ರೂಪಾಯ ವ್ಯಾಸರೂಪಾಯ ವಿಷ್ಣವೇ, ಸಾಕ್ಷಾತ್ ಭಗವಂತ ಅಂತ ಶ್ರೀಮದಾಚಾರ್ಯರು ನಮಗೆ ತೋರಿಸ್ಕೊಟ್ಟಿದ್ದಾರೆ. ಅಂತಹ ವೇದವ್ಯಾಸ ದೇವರ ಹತ್ತಿರ ಹೋಗಿ ಆಚಾರ್ಯರು ಗ್ರಂಥವನ್ನೂ ಸಮರ್ಪಣೆ ಮಾಡಿದ್ರು. ಬಹಳ ಚೆನ್ನಾಗಿ ಬರೆದಿದ್ದೀರಿ, ಆದರೆ ಒಂದೇ ಒಂದು ಶಬ್ದ ಬದಲಾಗಬೇಕು. ಲೇಷತಃ ಅಂತ ಬರೀರಿ. ಶಕ್ತಿತಃ ಅಂತ ಬರೆದ್ರೆ ಗೀತಾ ಭಾಷ್ಯದಲ್ಲಿ ಬರ್ತದೆ. ನಿಮಗಿರೋದು ಗೊತ್ತಿರೋದೇ ಇಷ್ಟು ಅಂತ ತಿಳ್ಕೊಂಡ್ಬಿಡ್ತಾರೆ ಜನ. ಹಾಗಾಗೋದು ಬೇಡ, ನಿಮ್ಗೆ ಗೊತ್ತಿರೋದು ಬಹಳ ಇದೆ. ಶಕ್ತಿತಃ ಅಂತ ಬರಿಬೇಡ್ರಿ, ಲೇಷತಃ ಸ್ವಲ್ಪ ಹೇಳಿದ್ದೀನಿ ಅಂತ ಬರೀರಿ. ಅಂದ್ರೆ ನೋಡಿ, ಅಂದ್ರೆ ಸೆಕೆಂಡ್ ಕ್ಲಾಸ್ ಅಂತ ಬರ್ಕೋಬೇಡ್ರಿ, ಫಸ್ಟ್ ರ್ಯಾಂಕ್ ಅಂತ ಬರ್ಕೊಳ್ರಿ ಅಂತ ಶ್ರೀಮದಾಚಾರ್ಯರಿಗೆ ವೇದವ್ಯಾಸ ದೇವರು ಹೇಳಿರುವಂಥದ್ದು. ಅಂತಹ ಅತ್ಯದ್ಭುತವಾದ ಒಂದು ಅನುಗ್ರಹವನ್ನ ವೇದವ್ಯಾಸ ದೇವರಿಂದ ಪಡೆದುಕೊಂಡು ಬಂದು ಆ ಗ್ರಂಥವನ್ನ, ಬ್ರಹ್ಮಸೂತ್ರ ಭಾಷ್ಯವನ್ನ ಬರೆದಿದ್ದಾರೆ. ಅದನ್ನಿಲ್ಲಿ ಹೇಳ್ತಾರೆ. ವೇದವ್ಯಾಸ ದೇವರ ಒಂದು ಆದೇಶದಂತೆ ಹೇಗೆ ಬರೆದರು ಗ್ರಂಥವನ್ನ ಅದನ್ನಿಲ್ಲಿ ಹೇಳ್ತಾರೆ. ಸರ್ವೇಶ ಹರಿ ವಿಶ್ವ ಎಲ್ಲತಾ ಪುಸಿ ಎಂಬ ದುರ್ವಾದಿಗಳ ಮತವ ನೆರೆಖಂಡಿಸಿ, ಸರ್ವೇಶ ಹರಿ ವಿಶ್ವ ಸತ್ಯವೆಂದರುಹಿತ ಶರವಾದಿ ಗಿರ್ವಾಣ ಸಂತತಿಯಲಿ. ಏನ್ ಬರೆದರು ಬ್ರಹ್ಮಸೂತ್ರ ಭಾಷ್ಯದಲ್ಲಿ, ಏನಿದೆ ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಅದಕ್ಕೆ ಹೇಳ್ತಾರೆ, ಸತ್ಯತೀರ್ಥರ ಹತ್ರ ಆ ಭಾಷ್ಯವನ್ನ ಬರೆಸ್ತಾರೆ ಶ್ರೀಮದಾಚಾರ್ಯರು. ಈಗ ಗ್ರಂಥ ಇಲ್ಲ, ಎಲ್ಲ ತಲೆಯಲ್ಲಿರಬೇಕು ಗ್ರಂಥ ಬರೆಯೋರಿಗೆ. ನಾವು ಯಾವಾಗ್ಲೂ ಶಾಸ್ತ್ರದಲ್ಲಿ ಹೇಗಿದೆ ಅಂದ್ರೆ, ಶಾಸ್ತ್ರ ಅತ್ಯಂತ ಸುಂದರವಾಗಿರುವಂಥದ್ದು. ಅದನ್ನಿಲ್ಲಿ ತಿಳಿಸ್ತಾರೆ. ವೇದವ್ಯಾಸ ದೇವರು ಹೇಳಿರುವಂತಹ ಆದೇಶದಂತೆ ಜಗತ್ತಿಗೆ ಕಣ್ಣಿಗೆ ಕಾಣುವಂತಹ ಏನು ಪ್ರಪಂಚ ಅಂತ ನಾವೇನು ಹೇಳ್ತೀವಲ್ಲ, ಅದು ಸತ್ಯವಾಗಿರುವಂಥದ್ದು. ಈ ಜಗತ್ತಿಗೆ ನಾಥನಾಗಿರುವಂತಹ ಜಗನ್ನಾಥ ಒಬ್ಬನಿದ್ದಾನೆ ಅಂತ ಹೇಳಿ ತಮ್ಮ ಗ್ರಂಥದಲ್ಲಿ ಎಲ್ಲ ಭೇದ, ಪಂಚಭೇದ ತಾರತಮ್ಯವನ್ನ ತಿಳಿಸಿ ಜಗತ್ತಿಗೆ ತಿಳಿಸ್ಕೊಟ್ಟಿರುವಂಥವ್ರು. ವಿಶ್ವಂ ಸತ್ಯಂ, ಜಗತ್ತು ಸತ್ಯವಾಗಿರುವಂಥದ್ದು. ನಾರಾಯಣೋ ಅನಂತಗುಣೋ ಬ್ರಹ್ಮಾಖ್ಯೋ ವೇದವೇದಿತ ವಿಶ್ವಕರ್ತೇತಿ ವಿಶ್ವಜ್ಞಃ ಸೃಷ್ಟ್ಯಾ ವಿದ್ಯಾಪ್ಯಶೀಷತೆ. ಸುಮಧ್ವಿಜದಲ್ಲಿ ವರ್ಣನೆ ಮಾಡ್ತಾರೆ ನಾರಾಯಣ ಪಂಡಿತಾಚಾರ್ಯರು. ಜಗತ್ತು ಸತ್ಯವಾಗಿರುವಂಥದ್ದು, ಭೇದಗಳಲ್ಲಿ ಭೇದ ಇರೋದು ಸತ್ಯ, ಅದನ್ನು ತಿಳಿದುಕೊಳ್ಳ್ರಿ ಅಂತ ಹೇಳಿ ಆಚಾರ್ಯರು ಎಲ್ಲ ಜಗತ್ತಿಗೆ ತತ್ವಜ್ಞಾನವನ್ನು ಉಪದೇಶವನ್ನು ಮಾಡಿದ್ದಾರೆ. ಮುಂದೆ ಹೇಳ್ತಾರೆ, ಬದರಿಕಾಶ್ರಮಕ್ಕೆ ಪುನರಪಿ ಐದಿ ವೈ ವ್ಯಾಸಮುನಿ ಪದಕೆರಗೆ ಅಖಿಲ ವೇದಾರ್ಥಗಳನ್ನು ಪದುಮನಾಭನ ಮುಖದಿ ತಿಳಿದು ಬ್ರಹ್ಮತ್ವ ವೈದಿದ ಮಧ್ವರು ಮುನಿರಾಯ ಅಭಿನಮಿ ವಂದಿಪೆನು. ಅಂದ್ರೆ ಬದರೀನಾರಾಯಣನ ಸನ್ನಿಧಾನದಲ್ಲಿ ವಿಶೇಷವಾಗಿ ಆಜ್ಞೆಯನ್ನ ಪಡೆದು ಬಂದು ಬ್ರಹ್ಮಸೂತ್ರವನ್ನ ರಚನೆ ಮಾಡಿ ಮತ್ತೆ ತಿರುಗಿ ಹೋಗಿ ಅವರೇನ್ ಮಾಡ್ತಾರೆ, ವೇದವ್ಯಾಸ ದೇವರಿಗೆ ಆ ಗ್ರಂಥವನ್ನ ಸಮರ್ಪಣೆ ಮಾಡ್ತಾರೆ. ಏಕವಿಂಶತಿ ಕುಭಾಷ್ಯ ದೂಷಕಂ ಬ್ರಹ್ಮಸೂತ್ರಗಣ ಭಾಷ್ಯ ಮದ್ಭುತಂ. 21 ಮತಾಚಾರ್ಯರನ್ನ ವಿಮರ್ಶನೆ ಮಾಡಿ ಸತ್ಸಿದ್ಧಾಂತವನ್ನ ಪ್ರತಿಷ್ಠಾಪನೆ ಮಾಡಿದಂಥವರು ಶ್ರೀಮನ್ ಮಧ್ವಾಚಾರ್ಯರು. ಅದನ್ನೆಲ್ಲ ಹೇಳ್ತಾರೆ, ಆನಂದ ತೀರ್ಥಾಖ್ಯ ಮುನಿ ಸುವರ್ಣ ಪ್ರಜ್ಞಾಭಿದೋ ಗ್ರಂಥ ಮಿಮಂಚಕಾರ. ತಾತ್ಪರ್ಯ ನಿರ್ಣಯವನ್ನ ವೇದವ್ಯಾಸ ದೇವರ ಆಜ್ಞೆಯಂತ ರಚನೆಯನ್ನ ಮಾಡಿ, ತಾತ್ಪರ್ಯ ನಿರ್ಣಯದೇ ಶ್ಲೋಕ ಇದು, ಸಮರ್ಪಣೆಯನ್ನ ಮಾಡಿ ಆ ವೇದವ್ಯಾಸ ದೇವರಿಗೆ ವಿಶೇಷವಾಗಿ ಸಮರ್ಪಣೆಯನ್ನ ಮಾಡ್ತಾರೆ. ಸಮರ್ಪಣೆಯನ್ನ ಮಾಡಿದ ಮೇಲೆ
ಆಚಾರ್ಯರು ವೇದವ್ಯಾಸ ದೇವರಿಂದ ಪಾಠವನ್ನ ಕೇಳ್ತಾರೆ. ಬ್ರಹ್ಮತ್ವ ವೈದಿದ ಮಧ್ವ ಮುನಿರಾಯಗೆ ಅಂದ್ರೆ ಏನು, ವಿಶೇಷವಾಗಿ ಆ ವೇದವ್ಯಾಸ ದೇವರ ಅನುಗ್ರಹವನ್ನ ಪಡೆದಂಥವರು ಆಚಾರ್ಯರು ಅಂತ ಹೇಳಿ ಇದರಲ್ಲಿ ವರ್ಣನೆಯನ್ನ ಮಾಡ್ತಾರೆ. ಇನ್ನೂ ಸುಮಾರು ಶ್ಲೋಕಗಳಿದೆ, 4 ಶ್ಲೋಕ. ಅದನ್ನ ನಾಳೆ ದಿವಸ ಹೇಳಲಿಕ್ಕೆ ಪ್ರಯತ್ನ ಮಾಡೋಣ.